ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿಯ ಕಣ್ಣೀರು ಮತ್ತು ಸಾಕರ್ ಆಟದ ನಯಾ ಸೂಪರ್ ಸ್ಟಾರ್ ಲಮೀನ್ ಯಮಾಲ್ ಅವರ ವಿಜಯೋತ್ಸವ. ಎರಡೂ ಚಿತ್ರಗಳು ಒಂದೇ ಪಂದ್ಯದಲ್ಲಿ ಕಾಣಿಸಿಕೊಂಡದ್ದು ಫುಟ್ಬಾಲ್ ಇತಿಹಾಸದ ಐತಿಹಾಸಿಕ ಮತ್ತು ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದು. ಈ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ವಿಶ್ವಕಪ್ ಫುಟ್ಬಾಲ್ನ ಫೈನಲ್ ಪಂದ್ಯ. ಕೋಟ್ಯಂತರ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿದ್ದ ಪಂದ್ಯಗಳು, ಅನಿರೀಕ್ಷಿತ ಸೋಲುಗಳು, ಅಚ್ಚರಿಯ ಗೆಲುವುಗಳು, ಕಣ್ಣೀರಿನ ಕ್ಷಣಗಳು, ಸಂಭ್ರಮದ ಸಿಡಿಲುಗಳು ಇವೆಲ್ಲದರ ವೇದಿಕೆಯಾಗಿದ್ದು ಫಿಫಾ ವಿಶ್ವಕಪ್. ಒಂದು ತಿಂಗಳ ಕಾಲ ಇಡೀ ಜಗತ್ತನ್ನೇ ತನ್ನತ್ತ ಸೆಳೆದ ಫುಟ್ಬಾಲ್ ವಿಶ್ವಕಪ್ ಪಂದ್ಯಕೂಟಕ್ಕೆ ತೆರೆ ಬಿದ್ದಿದೆ. ಅರ್ಜೆಂಟೀನಾ ಫೈನಲ್ನಲ್ಲಿ ಮುಗ್ಗರಿಸಿದೆ. ಸ್ಪೇನ್ ತಂಡ ಬಂಗಾರದ ವಿಶ್ವಕಪ್ ಅನ್ನು ಎತ್ತಿ ಮುತ್ತಿಟ್ಟಿದೆ. ಒಂದು ಕಡೆ ಇತಿಹಾಸವನ್ನ ಮತ್ತೊಮ್ಮೆ ತನ್ನ ಹೆಸರಿಗೆ ಬರೆಯಲು ಬಂದಿದ್ದ ಲಿಯೋನೆಲ್ ಮೆಸ್ಸಿಯ ಅರ್ಜೆಂಟೀನಾ ಪಡೆ, ಇನ್ನೊಂದು ಕಡೆ ಯುವ ಶಕ್ತಿಯ ಅಲೆಯಾಗಿ ವಿಶ್ವವನ್ನ ಬೆರಗುಗೊಳಿಸಿದ್ದ ಸ್ಪೇನ್ ತಂಡ. ಕೊನೆಗೆ ಗೆದ್ದದ್ದು ಸ್ಪೇನ್, ಸೋತದ್ದು ಅರ್ಜೆಂಟೀನಾ. ಫೈನಲ್ ಪಂದ್ಯದ ಪ್ರತಿಯೊಂದು ಕ್ಷಣವೂ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿತು. ಎರಡು ದಿಗ್ಗಜ ತಂಡಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಮೈದಾನದಲ್ಲಿ ಪ್ರದರ್ಶಿಸಿದವು. ಅರ್ಜೆಂಟೀನಾ ಅನುಭವದ ಮೇಲೆ ನಂಬಿಕೆ ಇಟ್ಟಿತ್ತು. ಸ್ಪೇನ್ ವೇಗ, ಚುರುಕುತನ ಮತ್ತು ಯುವ ಆಟಗಾರರ ಮೇಲಿನ ಆತ್ಮವಿಶ್ವಾಸದೊಂದಿಗೆ ಕಣಕ್ಕಿಳಿದಿತ್ತು. ಪಂದ್ಯ ಸಾಗಿದಂತೆ ಎರಡೂ ತಂಡಗಳು ಒಂದೇ ಒಂದು ತಪ್ಪಿಗೂ ಅವಕಾಶ ನೀಡಲಿಲ್ಲ. ಆದರೆ ಫುಟ್ಬಾಲ್ನಲ್ಲಿ ಕೆಲವೊಮ್ಮೆ ಒಂದು ಕ್ಷಣವೇ ಇತಿಹಾಸ ಬದಲಿಸುತ್ತೆ. ಆ ಒಂದು ಕ್ಷಣ ಸ್ಪೇನ್ ಪಾಲಾಯಿತು. ಹೆಚ್ಚುವರಿ ಸಮಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಟೋರೆಸ್ ಗಳಿಸಿದ ಗೋಲು ಪಂದ್ಯವನ್ನಷ್ಟೇ ಅಲ್ಲ, ವಿಶ್ವಕಪ್ ಟ್ರೋಫಿಯನ್ನು ತನ್ನ ಮಡಿಲಿಗೆ ತಂದುಕೊಟ್ಟಿತು. ಅಂತಿಮ ಸೀಟಿ ಮೊಳಗ್ತಾ ಇದ್ದಂತೆ ಸ್ಪೇನ್ ಆಟಗಾರರು ಸಂತೋಷದಿಂದ ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿದರು. ಅವರ ಕಣ್ಣಲ್ಲಿ ಕನಸು ನನಸಾದ ಹೊಳಪು ಕಾಣ್ತಾ ಇತ್ತು. ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದ ಕ್ಷಣದಲ್ಲಿ ಇಡೀ ಸ್ಪೇನ್ ಸಂಭ್ರಮದ ಸಾಗರದಲ್ಲಿ ಮುಳುಗಿತ್ತು. ಈ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ಅನಿರೀಕ್ಷಿತ ಮತ್ತು ಅಚ್ಚರಿಯ ಗೆಲುವು ಪಡೆಯುತ್ತಾ ಫೈನಲ್ ಪ್ರವೇಶಿಸಿತು. ಅಸಂಖ್ಯಾತ ದಾಖಲೆಗಳ ಒಡೆಯನಾದ ಮೆಸ್ಸಿ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲುವ ಕನಸಿನೊಂದಿಗೆ ಕಣಕ್ಕಿಳಿದಿದ್ರು. ಆದರೆ ಫುಟ್ಬಾಲ್ ಎಲ್ಲರ ಕನಸನ್ನು ಈಡೇರಿಸುವುದಿಲ್ಲ. ಸೋತ ನಿರಾಶೆಯಲ್ಲಿದ್ದ ಮೆಸ್ಸಿಯ ಕಣ್ಣಿನಲ್ಲಿದ್ದ ಮೌನ ಮತ್ತು ಅವರ ಕಣ್ಣೀರು ಅವರ ಅಭಿಮಾನಿಗಳ ಹೃದಯವನ್ನ ಕಲಕುವಂತಿತ್ತು. ಅಂದಹಾಗೆ ಈ ಫೈನಲ್ ಪಂದ್ಯ ಒಂದು ಯುಗದ ಅಂತ್ಯವೂ ಹೌದು, ಮತ್ತೊಂದು ಯುಗದ ಆರಂಭವೂ ಹೌದು. ಅರ್ಜೆಂಟೀನಾದ ಮೆಸ್ಸಿ ಎಂಬ ಫುಟ್ಬಾಲ್ ಮಾಂತ್ರಿಕನ ಯುಗ ಅಂತ್ಯವಾಗ್ತಾ ಇದ್ದು, ಸ್ಪೇನ್ನ ಲಮೀನ್ ಯಮಾಲ್ ಎಂಬ ಫುಟ್ಬಾಲ್ ಜಾದೂಗಾರನ ಯುಗಾರಂಭವೂ ಆಗಿದೆ. ಮೆಸ್ಸಿಯ ಪರಮ ಅಭಿಮಾನಿಯಾದ ಯಮಾಲ್ ನಿನ್ನೆಯ ಮುಖಾಮುಖಿಯಲ್ಲಿ ತನ್ನ ಸಾಕರ್ ಐಕಾನನ್ನೇ ಸೋಲಿಸಿದ್ದು ವಿಶೇಷ. ಫೈನಲ್ ಪಂದ್ಯದ ಬಳಿಕ ಮೆಸ್ಸಿ ಮತ್ತು ಯಮಾಲ್ ಆಲಿಂಗನದ ದೃಶ್ಯವನ್ನು ಇಡೀ ಜಗತ್ತು ಕಣ್ತುಂಬಿಕೊಂಡಿತು. ಲಮೀನ್ ಯಮಾಲ್ ಅಸಾಧಾರಣ ಪ್ರತಿಭೆ. ಟೂರ್ನಿಯುದ್ದಕ್ಕೂ ಎದುರಾಳಿಗಳ ರಕ್ಷಣೆಯನ್ನ ಕಾಡಿದ ಯಮಾಲ್ ಫೈನಲ್ನಲ್ಲೂ ತಮ್ಮ ತಂಡದ ಆತ್ಮವಿಶ್ವಾಸದ ಸಂಕೇತವಾಗಿದ್ದರು. ಅವರ ಪ್ರತಿಯೊಂದು ಓಟ, ಪ್ರತಿಯೊಂದು ಪಾಸ್, ಪ್ರತಿಯೊಂದು ಸ್ಪರ್ಶವು ಭವಿಷ್ಯದ ಸೂಪರ್ ಸ್ಟಾರ್ನ ಛಾಪನ್ನ ಮೂಡಿಸಿತು. ಯಮಾಲ್ಗೆ ಇನ್ನೂ ಕೇವಲ 19 ವರ್ಷ ವಯಸ್ಸು. ಅಷ್ಟರಲ್ಲಿ ಯುರೋಪಿಯನ್ ಲೀಗ್ ಮತ್ತು ವಿಶ್ವಕಪ್ನಂತಹ ಮಹತ್ವದ ಟ್ರೋಫಿ ಗೆದ್ದಾಗಿದೆ. ಬಾಲನ್ ಡಿವೋರ್ ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಒಂದು ವೇಳೆ ಮೆಸ್ಸಿ ಮತ್ತು ರೊನಾಲ್ಡೋ ಅವರ ನಿರ್ಗಮನವಾದರೆ ಅದರ ಮಹಾನಿರ್ವಾತವನ್ನ ಇದೇ ಯಮಾಲ್ ತುಂಬಲಿದ್ದಾರೆ ಅಂತ ಫುಟ್ಬಾಲ್ ಜಗತ್ತು ನಿರೀಕ್ಷೆಯಲ್ಲಿದೆ. ಒಂದು ಯುಗ ನಿಧಾನವಾಗಿ ವಿದಾಯ ಹೇಳ್ತಾ ಇದ್ರೆ ಮತ್ತೊಂದು ಹೊಸ ಯುಗ ಅದ್ಧೂರಿಯಾಗಿ ಸ್ವಾಗತಿಸಿಕೊಳ್ತಾ ಇದೆ. ಈ ವಿಶ್ವಕಪ್ ಅನೇಕ ಪಾಠಗಳನ್ನ ಕಲಿಸಿತು. ಹೆಸರಿಗಿಂತ ಪರಿಶ್ರಮ ದೊಡ್ಡದು. ಅನುಭವದ ಜೊತೆಗೆ ಯುವ ಶಕ್ತಿಯು ಗೆಲುವು ತಂದುಕೊಡಬಲ್ಲದು. ಕೊನೆಯ ಕ್ಷಣದವರೆಗೂ ಹೋರಾಡುವ ತಂಡವೇ ನಿಜವಾದ ಚಾಂಪಿಯನ್. ಈ ಟೂರ್ನಿಯಲ್ಲಿ ಹಲವು ಅಚ್ಚರಿಯ ಫಲಿತಾಂಶಗಳು ಬಂದವು. ಬಲಿಷ್ಠ ತಂಡಗಳು ಹೊರಬಿದ್ದವು. ಹೊಸ ತಂಡಗಳು ವಿಶ್ವದ ಗಮನ ಸೆಳೆದವು. ಅನೇಕ ಯುವ ಆಟಗಾರರು ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದರು. ಒಟ್ನಲ್ಲಿ 2026ರ ಫಿಫಾ ವಿಶ್ವಕಪ್ ಅಧ್ಯಾಯ ಮುಗಿದಿದೆ. ಟ್ರೋಫಿ ಈಗ ಸ್ಪೇನ್ನ ಕೈಯಲ್ಲಿದೆ. ಲಮೀನ್ ಯಮಾಲ್ ಹೊಸ ತಲೆಮಾರಿನ ಸಂಕೇತವಾಗಿ ಹೊರಹೊಮ್ಮಿದ್ದಾರೆ. ಮೆಸ್ಸಿಯ ಕನಸು ಈ ಬಾರಿ ನನಸಾಗದಿದ್ರೂ ಅವರ ಹೆಸರು ಫುಟ್ಬಾಲ್ ಇತಿಹಾಸದಲ್ಲಿ ಎಂದೆಂದಿಗೂ ಅಜರಾಮರ. ಇಂದು ಸ್ಪೇನ್ ಸಂಭ್ರಮಿಸ್ತಾ ಇದೆ. ಅರ್ಜೆಂಟೀನಾ ಕಣ್ಣೀರು ಹಾಕ್ತಾ ಇದೆ. ಈಗ
ಒಂದು ಟೂರ್ನಿಯಷ್ಟೇ ಮುಗಿದಿದೆ. ಆದರೆ ಫುಟ್ಬಾಲ್ನ ಕಥೆ ಎಂದಿಗೂ ಮುಗಿಯುವುದಿಲ್ಲ. ಯಾಕೆಂದರೆ ಪ್ರತಿ ಅಂತ್ಯದ ಹಿಂದೆ ಮತ್ತೊಂದು ಹೊಸ ಆರಂಭ ಅಡಗಿರುತ್ತೆ.